ಏನು ಭಾಲ್ಕಿ ತಾಲೂಕಿನ ಕಟ್ಟಚಿಂಚೋಳಿ ಗ್ರಾಮದ ರೈತರ ಗೋಳಿದಾಗಿದೆ. ಈ ಗ್ರಾಮದ ಮಲ್ಲಣ್ಣ ದೇವಸ್ಥಾನದಿಂದ ಶಿವನಂದ ಜಾವದೆಯ ಜಮೀನುವರೆಗೆ ಸುಮಾರು 1,000 ಎಕರೆ ಜಮೀನಿದೆ. ನೂರಾರು ರೈತರು ಏನಪ್ಪಾ ಅಂದ್ರೆ ದಿನನಿತ್ಯ ಈ ನೀರಿನಿಂದನೇ ಹೋಗಬೇಕು. ಒಂದ್ ಕಡೆ ನೀರು ಒಳಗಡೆ ಏನಾದ್ರೆ ಇವತ್ತು ಹಾವು ಸೇರಿದಂತೆ ಅನೇಕ ಹುಳ ಜಂತುಗಳಿವ. ಇವತ್ತು ಯಾವ ಒಂದು ಪ್ರಾಣವನ್ನೇ ಕೈಲಿಟ್ಕೊಂಡು ಇವತ್ತು ರೈತರು ತಮ್ಮ ಹೊಲಗಳಿಗೆ ದಿನನಿತ್ಯ ಹೋಗಬೇಕಾಗಿದೆ. ಯಾಕಂದ್ರೆ ಹೋಗದಿದ್ರೆ ಅವ್ರ ಜೀವನ ನಡೆಯೋದಿಲ್ಲ. ಇವತ್ತು ದನ ಕರುಗಳಾಗಿರ್ಬೋದು, ರೈತರಾಗಿರ್ಬೋದು, ರೈತ ಮಹಿಳೆಯರಾಗಿರ್ಬೋದು, ಎಲ್ಲರೂ ಕೂಡ ಈ ನೀರಿನಿಂದನೇ ಹೋಗ್ಬೇಕು. ಸುಮಾರು 3 ಅಡಿ ನೀರು ಆಳದ. ಒಂದು ಏನಂತಂದ್ರೆ ನೀರಲ್ಲಿ ಊರಲ್ಲಿರ್ತಕ್ಕಂಥ ಎಲ್ಲ ಚರಂಡಿ ನೀರು ಕೂಡ ಈ ಒಂದು ಕೆರೆ ನೀರಿಗೆ ಸೇರ್ತಾ ಇದೆ. ಹಾಗಾಗಿ ಈ ಕೆರೆ ಏನಪ್ಪಾ ಅಂದ್ರೆ ವರ್ಷದ 12 ತಿಂಗಳು ಕೂಡ ನೀರು ಹರಿತಾನೆ ಇರ್ತದೆ. ಹಾಗಾಗಿ ಈ ಭಾಗದ ರೈತರು ಸಂಕಷ್ಟವನ್ನು ಅನುಭವಿಸಬೇಕಾಗಿದೆ. ಯಾಕಂದ್ರೆ ತುಂಬಾ ಅಗಲವಾದ ಕೆರೆ ಕೂಡ ಇದೆ. ಇದರ ಪಕ್ಕದಲ್ಲಿ ಏನಂತಂದ್ರೆ ಈಗಾಗಲೇ ರೈತರು ಅಷ್ಟು ಜನ ರೈತರು ಸೇರಿ ನಾವು ಒಂದ್ ವೇಳೆ ಹೊಲದ ಜಾಗ ಕೊಡ್ಲಿಕ್ಕೆ ಅವಕಾಶ ಬೇಕಾದ್ರೆ ನಾವು ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಹಾಗಾಗಿ ಇದನ್ನ ಅಧಿಕಾರಿಗಳು ಗಂಭೀರವಾಗಿ ಪರಿಗಣಿಸಬೇಕು. ಯಾಕಂದ್ರೆ ಹಿಂದೆ ಕೂಡ ಅವರು ಶಾಸಕರಿಗೆ, ಸಂಸದರಿಗೆ ಎಲ್ಲರೂ ಕೂಡ ಮನವಿ ಮಾಡಿದ್ದಾರೆ. ಆದ್ರೆ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಇವತ್ತು ತವರು ಕ್ಷೇತ್ರದಲ್ಲಿ ಇವತ್ತು ರೈತರು ಸಂಕಷ್ಟವನ್ನು ಅನುಭವಿಸ್ತಾ ಇದ್ದಾರೆ. ಹಾಗಾಗಿ ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರಲ್ಲಿ ಈ ಸಮಸ್ತ ರೈತ ಬಾಂಧವರ ಪರವಾಗಿ ವಿನಂತಿ ಮಾಡ್ತಾ ಇದ್ದೇನೆ. ತಾವು ತಕ್ಷಣ ಏನಪ್ಪಾ ಅಂದ್ರೆ ಸ್ಥಳಕ್ಕೆ ಆಗಮಿಸಿ ಸ್ಥಳವನ್ನ ಹಾಜರು ಮಾಡಬೇಕು. ಯಾಕಂದ್ರೆ ಈ ಭಾಗದಲ್ಲಿ ಕೆರೆ ಒಂದ್ ಕಡೆ, ರಸ್ತೆ ಒಂದ್ ಕಡೆ ಮಾಡ್ತಕ್ಕಂಥ ಅವಕಾಶ ಇಲ್ಲಿದೆ. ಹಾಗಾಗಿ ತಾವು ಮನಸ್ಸು ಮಾಡಿದಲ್ಲಿ ಮಾತ್ರ ಆಗ್ತದೆ. ಅದಕ್ಕೆ ತಮ್ಮ ಒಂದು ಮಾಧ್ಯಮದ ಮೂಲಕ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ, ಮಾನ್ಯ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ವಿನಂತಿ ಮಾಡ್ಕೊಳ್ತಾ ಇದ್ದೇವೆ. ತಾವು ಬಂದು ಈ ಸ್ಥಳವನ್ನ ಪರಿಶೀಲನೆ ಮಾಡಿ ಏನು ರೈತರ ಬಹು ವರ್ಷಗಳ ಬೇಡಿಕೆ ಇದೆ ಅವರಿಗೆ ಸುಸೂತ್ರವಾದ ರಸ್ತೆ ನಿರ್ಮಾಣ ಮಾಡಿಕೊಡ್ಬೇಕು. ಯಾಕಂದ್ರೆ ಇವತ್ತು ರೈತರ ಜೀವನ ನಡೀತಕ್ಕಂಥದ್ದು ಇವತ್ತು ಹೊಲದಲ್ಲಿ ಬೆಳೆತಕ್ಕಂಥ ಬೆಳೆಯಿಂದ ಈಗಾಗಲೇ ಹೆಸರು ಕಟಾವು ಬಂದಿದೆ. ಆದ್ರೆ ಆ ಫಸಲನ್ನ ಹೇಗೆ ತರಬೇಕು ಅಂತಕ್ಕಂಥ ರೈತರು ಚಿಂತೆಯಲ್ಲಿದ್ದಾರೆ. ಯಾಕಂದ್ರೆ ತಲೆ ಮೇಲೆ ಹೊತ್ಕೊಂಡು ಬರ್ಬೇಕಾಗಿದೆ. ಸುಮಾರು 1 ಕಿಲೋಮೀಟರ್ ನೀರಲ್ಲಿ ಸುಮಾರು 3 ಅಡಿ ನೀರ ಇದೆ. ಹಾಗಾಗಿ ಇದನ್ನ ಗಂಭೀರವಾಗಿ ಪರಿಗಣಿಸಿ, ಯಾಕಂದ್ರೆ ಹಿಂದೆ ಸಾಕಷ್ಟು ರೈತರು ಪ್ರತಿಭಟನೆ ಕೂಡ ಮಾಡಿದ್ದಾರೆ. ಒಂದ್ ವೇಳೆ ತಾವು ಈ ವಿಷಯವನ್ನ ಗಂಭೀರವಾಗಿ ಪರಿಗಣಿಸಿ ತಕ್ಷಣ ಸ್ಥಳಕ್ಕೆ ಆಗಮಿಸಿ ರೈತರಿಗೆ ಒಂದು ಸೂಕ್ತ ಭರವಸೆ ಮತ್ತು ಸಕಾಲದಲ್ಲಿ ರಸ್ತೆ ನಿರ್ಮಾಣ ಮಾಡಿಕೊಡದಿದ್ದರೆ ನಾವು ಅತಿ ಶೀಘ್ರದಲ್ಲೇ ಜಿಲ್ಲಾಧಿಕಾರಿಗಳ ಕಚೇರಿ ಮುತ್ತಿಗೆ ಹಾಕಿ ಪ್ರತಿಭಟನೆ ಮಾಡಬೇಕಂತಕ್ಕಂಥದ್ದು ಕೂಡ ರೂಪರೇಷವನ್ನ ಮಾಡಿಕೊಂಡಿದೆ. ಹಾಗಾಗಿ ತಾವು ಈ ವಿಷಯವನ್ನ ಗಂಭೀರವಾಗಿ ಪರಿಗಣಿಸಿ ತಕ್ಷಣ ಕ್ರಮ ಕೈಗೊಳ್ಳಬೇಕಂತಕ್ಕಂಥದ್ದು ಸಮಸ್ತ ಕಟ್ಟಚಿಂಚೋಳಿ ಗ್ರಾಮದ ರೈತರ ಪರವಾಗಿ ತಮ್ಮಲ್ಲಿ ವಿನಂತಿ ಮಾಡ್ಕೊಳ್ತಾ ಇದ್ದೇವೆ. ಸರ್, ನಮ್ಮ ಕಟ್ಟಚಿಂಚೋಳಿಯಿಂದ ಮಾತಾಡ್ತೇವೆ ನಾವು. ಸುರೇಶ್ ಅಲ್ಲೂರಿ ಅಂತೇಳಿ. ನಮಗೆ ಹಾದಿ ಭಾಳ ಸಮಸ್ಯೆ ಅದ. ಎಲ್ಲ ಆಲ್ರೆಡಿ ಏನಾದ್ರು ರಾಶಿ ಬಂದವ, ರಾಶಿ ಮಷಿನ್ ಬರ್ತಾ ಇಲ್ಲ. ಅದಕ್ಕೆ ಏನಾದ್ರು ನಮಗೆ ಎಣ್ಣೆ ಮಾಡಬೇಕು, ಹಾದಿ ಮಾಡಿಕೊಡ್ಬೇಕು. ಅದಕ್ಕೆ ಏನಾದ್ರು ನಮ್ಮ ಮೊನ್ನಿನ ದಿವಸ ಏನಂತಂದ್ರೆ ನಮ್ಮ ಮಳೆ ಬಿದ್ದಾಗ ಏನಂದ್ರೆ ದನಗಳು ಹರ್ಕೊಂಡು ಹೋಗ್ಯವು. 2 ಎಮ್ಮೆ ವಾಪಸ್ ಬಂದವ, ಕರು ಆ ಕಡೆ ಹೋಗ್ಯದ. ಅದಕ್ಕೆ ಹಳ್ಳ ಬಂತು ಅಂದ್ರೆ ನಾವು ಹೊಲ್ದಾಗೆ ಇರಬೇಕು, ಊರಾಗೆ ಇರಬೇಕು. ಭಾಳ ಸಮಸ್ಯೆ ಅದ. ರಾಶಿ ತರ್ಲಕ್ಕಂತೂ ಆಗ್ತಾ ಇಲ್ಲ. ಅದಕ್ಕೆ ಎಮ್ಮೆ ಮಾಡಬೇಕು, ರೋಡ್ ಮಾಡಿಕೊಡ್ಬೇಕು ಅಂತ ನಾವು ಮನವಿ ಮಾಡ್ತಿದ್ದೇವೆ ಸರ್. ನೀರಾಗ ಹೋಗ್ಲಕ್ಕೆ ಆಗಲ್ಲ ಸರ್. ಈಗ ನಮ್ಗೆ ಭಾಳ ತಕ್ಲೀಫ್ ಇದೆ. ಹೆಣ್ಮಕ್ಳು ಹೊಲಕ್ಕೆ ಹೋಗ್ಲಕ್ಕೆ ಆಗಲ್ದು. ಅದಕ್ಕೆ ಏನಂತಂದ್ರೆ ಎತ್ತಿನ ಗಾಡಿ ಭೀ ಹೋಗೋದು, ರಾಶಿ ಬಂದದ, ರಾಶಿ ತರ್ಲಕ್ಕಾಗಲ್ದು. ಎಲ್ಲ ಎಮ್ಮೆ ಅದ, ರಾಶಿ ಎಮ್ಮೆ ತರಬೇಕು. ನೀರಾಗ ನಡ್ಕೊತ ಹೋಗ್ಬೇಕು. ಹೆಂಗಾದ್ರೆ ನಾವು ಹೊಲಕ್ಕೆ ನಡ್ಕೊತ ಹೋಗ್ಬೇಕು. ಅದಕ್ಕೆ ಏನಾದ್ರೆ ನೀರಾಗ ನಡೆದ್ರೆ ಏನಂದ್ರೆ ಹಾವುಗಳೇನಂದ್ರೆ ನಮ್ಗೆ ಖಾಲಿ ಸುತ್ತಲತ್ತವ, ಭಾಳ ತ್ರಾಸ ಆಗಲತ್ತದ. ಅದಕ್ಕೆ ಎಮ್ಮೆ ಮಾಡಬೇಕು, ರೋಡ್ ಮಾಡಿಕೊಡ್ಬೇಕು ಅಂತ ನಾವು ಕೇಳ್ತೇವೆ ಸರ್. ಬೇಕೇ ಬೇಕು, ಬೇಕೇ ಬೇಕು, ಏತಕ್ಕಾಗಿ ಹೋರಾಟ, ಏತಕ್ಕಾಗಿ ಹೋರಾಟ, ಬೇಕೇ ಬೇಕು, ಬೇಕೇ ಬೇಕು, ಏತಕ್ಕಾಗಿ ಹೋರಾಟ, ಏತಕ್ಕಾಗಿ ಹೋರಾಟ.
ಒಂದೇ ದಾರಿ ಅದ್ರ ಮತ್ತೆ ಇದ್ರ ಬಂದ್ರೆ ಆ ಕಡೆ ಅಡ್ಡ ಆಗೋದು. ಒಂದ್ 1000 ಎಕರೆ ಜಮೀನದ ಈ ಕಡೆ ಎಲ್ಲಾ ರೈತರು ಬಹಳ ಸಂಕಷ್ಟದಾಗರ. MP ಬಂದಿಲ್ಲ, MLA ಬಂದಿಲ್ಲ. ರಾಜೇಂದ್ರ ವರ್ಮಾ ಹಿಡಿದು ನಾವೇನದ ಅಂದ್ರೆ ಫೈಟ್ ಮಾಡತ್ತಿದೆವು, ಯಾರು ನೋಡ್ಲಕ್ ತಯಾರಿಲ್ಲ. ಎಲ್ಲಾ ಸರ್ಕಾರ ನಿರ್ಲಕ್ಷ್ಯನೇ, BJP ಸರ್ಕಾರ ಆಗ್ಲಿ ಕಾಂಗ್ರೆಸ್ ಸರ್ಕಾರ ಆಗ್ಲಿ. ನಮಗ್ ಹಾದಿ ಕೊಡ್ಲಕ್ ಎಲ್ಲ ರೈತರು ರಾಜಿ ಆಗ್ಯಾರ. ಖರೆ ಯಾ ಅಧಿಕಾರಿಗಳು ಬಂದ್ವಿ ನೋಡಿ ನಮ್ಗೆ ಏನದಂದ್ರೆ ನಾವು ಮಾಡ್ಕೊಡ್ತೇವೆ ಅಂತ ಯಾರು ಬರ್ಲಕ್ ತಯಾರಿಲ್ಲ. ಆಖರಿ ಉಗ್ರ ಹೋರಾಟ ಮಾಡ್ತೇವೆ ನಾವು. DC ಆಫೀಸ್ ಬಂದು ಉಗ್ರ ಹೋರಾಟ ಮಾಡಿ ಉಪವಾಸ ಸತ್ಯಾಗ್ರಹ ಕೊಡ್ತೇವೆ. ಆದ್ರ ಖರೆ ಅಂದ್ರೆ ನಮ್ಗೆ ಹಾದಿ ಬೇಕು. ಈಗ ನಮ್ಗೆ ಹೆಸರು ಕಟ್ಟಾಕ್ ಬಂದದ, ನಮ್ಗೆ ಹೆಸರು ಗಾಡಿ ಹೋಗ್ಲಕ್ ತಯಾರಿಲ್ಲ. ಏನ್ ಮಾಡ್ಬೇಕು, ನಮ್ಗೆ ಹಾದಿ ಮಾಡ್ಕೊಡ್ಬೇಕು.